ಹಾವಿನ ವಿಷಕ್ಕೆ ಒಂಟೆಯ ಕಣ್ಣೀರು ರಾಮಬಾಣ. ಸಂಶೋಧನೆಯ ಹಿನ್ನೆಲೆ ಒಂಟೆಗಳ ಆರೋಗ್ಯ ಹದಗೆಟ್ಟರೆ ಅದರ ಬಾಯಿಗೆ ವಿಷಕಾರಿ ಹಾವನ್ನು ಹಾಕಿ ಅದರ ರೋಗವನ್ನು ವಾಸಿ ಮಾಡುವ ಕ್ರಮವನ್ನು ಈ ಹಿಂದಿನಿಂದಲೂ ಅನುಸರಿಸಿಕೊಂಡು ಬರಲಾಗಿದೆ. ಈ ಚಿಕಿತ್ಸಾ ಕ್ರಮದಿಂದ ಒಂಟೆ ಬದುಕುಳಿದ ಹಲವಾರು ದೃಷ್ಟಾಂತಗಳಿವೆ. ಇದನ್ನೇ ಆಧಾರವನ್ನಾಗಿಸಿಕೊಂಡು ಪಶುವೈದ್ಯಕೀಯ ತಜ್ಞರು ಹಾವಿನ ವಿಷವನ್ನು ತಡೆದುಕೊಳ್ಳುವಂತಹ ರಾಸಾಯನಿಕ ಅಂಶ ಒಂಟೆಯಲ್ಲೇನಿದೆ ಎಂಬ ಅಧ್ಯಯನದಲ್ಲಿ ತೊಡಗಿಕೊಳ್ಳಲು ಕಾರಣೀಭೂತವಾಯಿತು. ಒಂಟೆಯ ದೇಹ ಪ್ರಕೃತಿಯೇ ಅಚ್ಚರಿ. ವಿಷ ಸರ್ಪವನ್ನೇ ನುಂಗಿ ಜೀರ್ಣಿಸಬಲ್ಲ ಒಂಟೆಯ ದೇಹದ ರೋಗ ನಿರೋಧಕ ವ್ಯವಸ್ಥೆ ಯಾವ ರೀತಿ ಇದೆ ಎಂದು ತಿಳಿದರೆ ಅಚ್ಚರಿಯಾಗಬಹುದು. ತೀವ್ರ ತಾಪಮಾನದಲ್ಲೂ ಒಂದು ಹನಿಯೂ ಬೆವರಿಳಿಯದ ಒಂಟೆಯ ಕೆಂಪು ರಕ್ತ ಕಣಗಳು ಅಂಡಾಕಾರದಲ್ಲಿದ್ದು ದೇಹ ನಿರ್ಜಲೀಕರಣಗೊಂಡಾಗಲು ಸರಾಗವಾಗಿ ರಕ್ತದ ಹರಿವಿಗೆ ಸಹಾಯ ಮಾಡುತ್ತದೆ. ಹಾಗಾಗಿ 20 ದಿನಗಳವರೆಗೂ ನೀರು ಆಹಾರ ಸೇವಿಸದೆ ಬದುಕುಳಿಯುವ ಶಕ್ತಿ ಪ್ರಕೃತಿದತ್ತವಾಗಿ ಅದಕ್ಕೊಲಿದಿದೆ. ಅಲ್ಲದೆ 100 kgಗೂ ಹೆಚ್ಚಿನ ಭಾರವನ್ನು ಹೊತ್ತುಕೊಂಡು 4 ದಿನಗಳವರೆಗೂ ನಿರಂತರ ನಡೆಯುವ ದೇಹ ಪ್ರಕೃತಿ ಅದರದು. ಒಂಟೆಯ ಕಣ್ಣೀರೇ ಏಕೆ? ಒಂಟೆಯ ಕಣ್ಣೀರು ವಿಶೇಷ ಗುಣಗಳನ್ನು ಹೊಂದಿದೆ. ಸೂಕ್ಷ್ಮಜೀವಿಗಳಿಂದ ರಕ್ಷಿಸಬಲ್ಲ ಪ್ರೋಟೀನ್ಗಳು ಇದರ ಕಣ್ಣೀರಿನಲ್ಲಿ ಧಾರಾಳವಾಗಿದೆ. ಧೂಳು, ಮರಳು, ರೋಗಕಾರಕ ಪ್ರಭಾವ ಎಷ್ಟೇ ಇದ್ದರೂ ಒಂಟೆ ಎಂಟದೇ ಬಂಟನಾಗಿ ಮೆರೆಯಬಲ್ಲ ಪ್ರಾಣಿ. ಒಂಟೆಯ ಕಣ್ಣೀರಿನಲ್ಲಿ ಲೈಸೋಜೈಮ್ಸ್, ಲ್ಯಾಕ್ಟೋಫೆರಿನ್ ಅಂಗಾಂಶ ಬೆಳವಣಿಗೆ ಪುನಶ್ಚೇತನಕ್ಕೆ ಸಹಾಯ ಮಾಡುವ ಪ್ರೋಟೀನ್ಗಳು ಸಮೃದ್ಧವಾಗಿವೆ. ಹಾಗಾಗಿ ಇವರ ಕಣ್ಣೀರು ಮತ್ತು ರೋಗ ನಿರೋಧಕ ವ್ಯವಸ್ಥೆಗಳಿಂದ ಪಡೆದ ಪ್ರತಿಕಾಯಗಳಿಂದ ಹಾವಿನ ವಿಷವನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ. ಪ್ರಯೋಗ ಹೇಗೆ? ದುಬೈನಲ್ಲಿರುವ ಕೇಂದ್ರ ಪಶುವೈದ್ಯಕೀಯ ಸಂಶೋಧನಾ ಪ್ರಯೋಗಾಲಯದ ಸಂಶೋಧಕರು ಗರಗಸ ಮಂಡಲ ಹಾವಿನ ವಿಷಕ್ಕೆ ಪ್ರತಿಯಾಗಿ ಒಂಟೆಯಿಂದ ಸಂಗ್ರಹಿಸಲಾದ ಕಣ್ಣೀರು ಮತ್ತು ರಕ್ತದಿಂದ ಹೊರತೆಗೆಯಲಾದ ಪ್ರತಿಕಾಯಗಳು ಪರಿಣಾಮಕಾರಿಯಾಗಿರುವುದನ್ನು ಕಂಡುಕೊಂಡರು. ವಿಶೇಷವಾಗಿ ರಕ್ತಸ್ರಾವವಾಗದಂತೆ ತಡೆಯುವಲ್ಲಿ ಹಾಗೂ ದೇಹದ ಅಲರ್ಜಿ ಪ್ರಮಾಣ ತೀರಾ ಕಡಿಮೆ ಇರುವಂತೆ ದೇಹವನ್ನು ಸುಸ್ಥಿತಿಗೆ ತರುವ ಸಾಮರ್ಥ್ಯ ಇದರಲ್ಲಿರುವುದನ್ನು ಕಂಡುಕೊಂಡರು. ಇದೇ ಬಳಿಕ ಇದೇ ವಿಧಾನವನ್ನು ಇತರ 25 ಬಗೆಯ ಹಾವುಗಳ ವಿಷದೊಂದಿಗೆ ಪರೀಕ್ಷೆ ನಡೆಸಿದರು.